ನರಸಿಂಹನ್ ಲಾಯರ್ ಬಂದಿದ್ದಾನೆ, ಮಾತಾಡೋದಕ್ಕೆ ಒಳಗಡೆ ಹೋಗಿದ್ದಾನೆ. ಏನು ಅಷ್ಟೇ ನೀನು? ಆ ಡೈವರ್ಸ್ ಕೇಸು ನಾಳೆ ಇತ್ಯರ್ಥ ಆಗತ್ತಂತಲ್ಲ. ಎಲ್ಲ ಏನೂ ಆಗಲ್ಲ. ಅಣ್ಣ ಲಾಯರ್ಗೆ ಫೀಸ್ ಕೊಟ್ಟು ಈ ಕೇಸ್ನ ಕೈ ಬಿಡು ಅಂತಾರೆ. ಅವನು ತಲೆ ಆಡಿಸ್ಕೊಂಡು ಒಪ್ಕೊಂಡು ಹೋಗ್ತಾನೆ. ಅಷ್ಟೇ ಅಂತೀಯ? ಅಷ್ಟೇ ಸರ್. ನಾಳೆ ತಾವು ಹಿಯರಿಂಗ್ ಬರೋದಾದ್ರೆ ನಾಳೆ ನಿಮ್ಗೆ ಡೈವರ್ಸ್ ಸಿಕ್ಬಿಡುತ್ತೆ ಸರ್. ಫೈನ್, ನಾವಿಬ್ರು ಜೊತೆಲೇ ಬರ್ತೀವಿ. ಸಾವಿತ್ರಿನ ನಾನೇ ಕರ್ಕೊಂಡು ಬರ್ತೀನಿ. ಬಾವಾನೇ ಸಾವಿತ್ರಿನ ಕರ್ಕೊಂಡು ಕೋರ್ಟ್ಗೆ ಬರ್ತೀನಿ ಅಂತ ಹೇಳ್ತಾ ಇದ್ರು. ಯಾಕೆ? ಫೈನಲ್ ಹಿಯರಿಂಗ್. ಹಿಯರಿಂಗ್ ನಾಳೆ ಪೋಸ್ಟ್ಪೋನ್ ಆಗಿದೆ, ಡಿವೋರ್ಸು ನಾಳೆನೇ ಸಿಕ್ಬಿಡುತ್ತೆ ಅಂತ ಹೇಳ್ತಿದ್ರು. ಇವ್ರು ಯಾವತ್ ನನಗ್ ಡಿವೋರ್ಸ್ ಕೊಡ್ತೀನಿ ಅಂದ್ರೋ ಅವತ್ತಾದಷ್ಟು ದುಃಖ ಇವತ್ತು ಇವ್ರು ನನಗ್ ಡಿವೋರ್ಸ್ ಕೊಟ್ರು ನನ್ಗಾಗಲ್ಲ ಅಮ್ಮ. ನಾನು ಅವತ್ತೇ ಸತ್ತು ಹೋದೆ. ಈಗ ಉಳ್ತಿರೋದು ಉಸಿರಾಡ್ತಿರೋ ಹೆಣ ಅಷ್ಟೆ. ನೀವ್ ನನ್ನನ್ನು ದೂರ ಮಾಡ್ತಿದ್ದೀರಾ ಅಂತ ನನ್ಗೇನು ಬೇಜಾರಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನೀವು ಕೊಟ್ಟ ಅವಕಾಶಗಳೆಲ್ಲ ಸಾಕಷ್ಟಿದ್ದೀನಿ. ಇನ್ನುಳಿದ ಜೀವನಕ್ಕೆ ಅರ್ಥ ಹೊಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಈ 1 ತಿಂಗಳಲ್ಲಿ ನಿಮಗ್ ತುಂಬಾ ಹಿಂಸೆ ಆಗಿರ್ಬೋದು ನನ್ನನ್ನು ಸಹಿಸ್ಕೊಳ್ಳೋದು. ಗೊತ್ತಿದ್ದು ನಾನು ಹಾಗೆ ನಡ್ಕೊಂಡೆ. ಸಾಧ್ಯ ಆದ್ರೆ ನನ್ನ ಕ್ಷಮಿಸ್ಬಿಡಿ. ಸೀತಾಪುರದಲ್ಲಿ ನಿಮ್ ಜೀವ ಉಳಿಸ್ತೆ ಅಂತ ಹಮ್ಮಿಲ್ಲ ನನ್ಗೆ. ನಿಮ್ಮಿಂದ ಪಡ್ಕೊಂಡಿರೋದಕ್ಕೆ ನನ್ ಜೀವ ಕಳ್ಕೊಂಡ್ರು ಕಮ್ಮಿನೇ. ನಾಳೆಯಿಂದ ನಾನ್ ಸೀತಾಪುರದಲ್ಲಿ ಇರ್ತೀನಿ. ತೋಟದಲ್ಲಿ ಆಡ್ತಾ, ಹೊಳೆಯಲ್ಲಿ ಜಿಗಿ, ಹೊಲದಲ್ಲಿ ಆಡ್ತಾ ಇರೋ ಸಾವಿತ್ರಿ ಆಗಿರಲ್ಲ. ಯಾಕೆ ಹೇಳಿ? ನಾನ್ ನಿಮ್ ಹೆಂಡ್ತಿ. ಸಾರಿ, ಏನೇನೋ ಮಾತಾಡಿ ನಿಮಗ್ ಬೋರ್ ಮಾಡ್ದೆ ಅನ್ಸುತ್ತೆ. ನಿನಗೆ ರೆಸ್ಟ್ ಬೇಕು, ಮಲ್ಕೋ. ಸಾವಿತ್ರಿ, ಕೇಸ್ನ ನರಸಿಂಹನ್ ಲಾಯರು 2 ದಿನ ಅಡ್ಜರ್ನ್ ಮಾಡಿಸಿದ್ದ. ಈಗ ಅದನ್ನ ರಿಮೈಂಡ್ ಮಾಡಕ್ ಬಂದಿರ್ಬೇಕು. ಅಣ್ಣ ಕೇಸ್ನೇ ವಾಪಸ್ ತಗೋತಾನೆ, ನೀನೇನ್ ಯೋಚನೆ ಮಾಡ್ಬೇಡ. ನಾಳೆ ಹಿಯರಿಂಗ್ ಹೋಗ್ತಿದೀವಿ. ಹೌದಣ್ಣ. ಸಾವಿತ್ರಿ, ನಾನು ಬೆಳಿಗ್ಗೆನೆ ಬೆಂಗಳೂರಿಗೆ ಬರ್ತೀನಿ. ನೀವು ಕೋರ್ಟ್ ಹೋಗೋಕ್ ಮುಂಚೆ ನಾನು ಅಲ್ಲಿ ಇರ್ತೀನಿ. ನೀನ್ ಯೋಚನೆ ಮಾಡ್ಬೇಡ. ಹೊರಡೋಣವಾ? ಏನಾಗಿದ್ಯೋ ನಿನಗೆ? ಏನಾಗಿದ್ಯಪ್ಪ? ಯಾಕೋ ಹೀಗ್ ಮಾಡ್ತಾ ಇದ್ಯಾ? ಒಂದ್ ಮಾತು ಹೇಳ್ತೀನಿ ನರಸಿಂಹ, ನಿನ್ನ ಮೃತ್ಯು ನಿನ್ನ ಅಟ್ಟಿಸ್ಕೊಂಡು ಸೀತಾಪುರದವರೆಗೂ ಬಂದಿತ್ತು. ಭವಾನಿ ಅಮ್ಮ ಇದನ್ನ ನನ್ನ ಹತ್ರ ಹೇಳಿದ್ರು ಕಣೋ. ಇದಕ್ ಬರ ಏನ್ ಗೊತ್ತಾ? ಸಾವಿತ್ರಿ ಯಾವಾಗ್ಲೂ ನಿನ್ ಜೊತೆಲಿ ಇರ್ಬೇಕು ಅಂತ ಹೇಳಿದ್ರು ಕಣೋ. ಅದಕ್ಕೆ ನಾನು ಎಷ್ಟು ಕಷ್ಟಪಟ್ಟು ಸಾವಿತ್ರಿನ ಸೀತಾಪುರದವರೆಗೂ ಕರ್ಕೊಂಡು ಅಲ್ವೋ, ನಿನಗ್ ಪ್ರಾಣ ಕೊಟ್ಟೋಳ್ನ ಅರ್ಧದಲ್ಲಿ ಬಿಟ್ಟು ಹೋಗ್ತಿದ್ಯಪ್ಪ ನೀನು. ಅತ್ತೆ ಪ್ಲೀಸ್, ಕೋರ್ಟ್ಗೆ ಲೇಟ್ ಆಗ್ತಿದೆ. ನಿನ್ನ ಹಳ್ಳ ನಾನೇ ಹಾಳು ಮಾಡ್ಬಿಟ್ಟ ತಾಯಿ. ನಾನು ಕ್ಷಮಿಸ್ಬಿಡಿ ಅಮ್ಮ. ನನ್ನ ಸೋದರಳೆಯ ಈ ತರ ಅಂತ ನನಗ್ ಗೊತ್ತಿಲ್ಲ ಕಡೆ. ದಯವಿಟ್ಟು ನೀನೇ ಬಂದು ಧೈರ್ಯವಾಗಿ ಎದುರಿಸ್ಬೇಕು ಅಂತ ನೀವೇ ನನ್ಗೆ ಹೇಳಿಲ್ವಾ? ನೀವೇ ಧೈರ್ಯ ಗೆಟ್ರೆ ಹೇಗಮ್ಮ? ಧೈರ್ಯವಾಗಿರಿ. ನಾನೊಂದು ನಿರ್ಧಾರ ತಗೊಂಡಿದ್ದೀನಿ. ಏನತ್ತೆ? ಸಾವಿತ್ರಿ ನರಸಿಂಹನ ಹೆಂಡತಿಯಾಗಿರೋದು ಬೇಕಾಗಿಲ್ಲ. ಅವರಿಬ್ರು ಬೇರೆ ಬೇರೆಯಾಗೇ ಇರ್ಬೇಕು. ಅತ್ತೆ, ನೀನ್ ಈ ಮಾತು ಹೇಳ್ತಿದ್ಯಾ? ಹೌದು. ಯೋಗ್ಯತೆಗಿಂತ ಹೆಚ್ಚಿನದು ಸಿಕ್ಕಿದ್ರೆ ಅದರ ಬೆಲೆ ಗೊತ್ತಾಗೋದಿಲ್ಲ. ಇದ್ರ ಚರ್ಚೆ ಎಲ್ಲ ಆಮೇಲೆ ಮಾಡೋಣ. ನಾನು ಕೋರ್ಟ್ಗೆ ಹೋಗಿ ಬರ್ತೀನಿ. ಬೇಡ.